ನಮಸ್ಕಾರ. ಮೈಸೂರಿಗೆ ಬಂದಿದ್ವಿ, ಹೇಗೆ ದೊಡ್ಡವ ಫಸ್ಟ್ ಚಿಕ್ಕವ ಆಮೇಲೆ. ಹೌದು, ಮತ್ತೆ ಆ ಹಾಡು ಚಾಲ್ತಿಗೆ ಬರುತ್ತೆ ಅಂತ ಗೊತ್ತು. ಮತ್ತೆ ಬಿಗ್ ಬಾಸ್ ಮೈಸೂರಲ್ಲಿ ಅದೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇವ್ರು ಹೇಳಿದಾಗೆ ನಮ್ಮಿಬ್ರು ದೊಡ್ಡವ ಚಿಕ್ಕವ ಸಮಾಗಮ ಇವತ್ತು. ರುಚಿ ಮಿಸ್ ಎಷ್ಟು ರುಚಿಯಾಗಿದೆಯೋ ನಾವಿಬ್ರು ಮತ್ತೆ ಸಿಕ್ಕಿರೋದು ಕೂಡ ಅಷ್ಟೇ ಹ್ಯಾಪನಿಂಗ್, ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ ಇವತ್ತಿಗೆ. ಯಾವ ಈವೆಂಟ್ ಎಲ್ಲ ಖುಷಿ ಇರಲಿಲ್ಲ, ನೋಡಿ ನೀವೇ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಬರೀ ಇಲ್ಲಿ ಮಾತ್ರ ಅಲ್ಲ, ನೀವು ನಂಬ್ತಿರೋ ಇಲ್ವೋ ತುಂಬಾ ಜನ ಹೇಳ್ತಾರೆ ಒಂದಷ್ಟು ದಿನಗಳಾದ್ಮೇಲೆ ನಿಮ್ಗೆ ಸ್ನೇಹಿತರು ಸಿಗಲ್ಲ, ಒಂದ್ 30-40 ಅಥವಾ ಮದ್ವೆ ಆದ್ಮೇಲೆ ಅಂತ. ನಮ್ಗೆ ಹಂಗಾಗ್ಲೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಈ ನಮ್ಮ ವಯಸ್ಸಲ್ಲೂ ಕೂಡ ಮತ್ತೆ ಸ್ನೇಹಿತರನ್ನ ಹೊಂದಬಹುದು. ಅದು ಕೂಡ ತುಂಬಾನೇ ಒಂದು ಏನು ಹೆಣ್ಮಕ್ಳು, ಹೌದು, ಅದರಲ್ಲೂ ಹೆಣ್ಮಕ್ಳು ಪ್ಯೂರ್ ಒಂದು ಫ್ರೆಂಡ್ಶಿಪ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಖಂಡಿತ ನಮ್ಮ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯಿಂದ ಇಲ್ಲಿವರೆಗೂ ಹಾಗೆ ಕಂಟಿನ್ಯೂ ಆಗಿದೆ. ನಂಗೆ ತುಂಬಾ ಖುಷಿ. ಇಲ್ಲ, ನಮ್ಗೆ ಲೈಫ್ ಅಲ್ಲಿ ಉಳಿಯೋದು ಮೆಮೊರೀಸ್ ಅಷ್ಟೇ. ಬಿಗ್ ಬಾಸ್ ಮನೆ ಅಂತ ಅಂದಾಗ ನಮಗೆ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ. ಅದು ಜಾಸ್ತಿ ಇವ್ರಿಗೆ ನನ್ನ ಜೊತೆ, ನನಗೆ ಇವ್ರ ಜೊತೆನೆ ಇರೋದು. ಸೊ ಅಡ್ಗೆ ಮನೆಯಲ್ಲಿ ಅದು ಒಂಥರ ನಾವಿಬ್ರು ಸೇರ್ಕೊಂಡು ಅಡ್ಗೆ ಮಾಡೋದು. ಇವ್ರು ಸುಮ್ನೆ ಅಡ್ಗೆ ಬರಲ್ಲ ಅಂತ ಇದ್ರು, ಬಟ್ ಅವರು ಏನೇ ಮಾಡಿದ್ರು ಬಹಳ ರುಚಿಯಾಗಿ ಮಾಡ್ತಾ ಇದ್ರು. ಒಂದ್ ಚಟ್ನಿ ಮಾಡಿದ್ರಲ್ಲ, ಸೊಪ್ಪಿನ ಚಟ್ನಿ, ಅದು ರೆಸಿಪಿ ಏನು ಅಂತ ಬಂದು ಕೇಳೋರು. ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಮಾಡೋರು. ನಾವಿಬ್ರು ಸೊಪ್ಪಿಂದು ಮುದ್ದೆ ಮಾಡೋರು ಇವರು. ನಾನು ಬಸ್ಸಾರು ಮಾಡ್ತಾ ಇದ್ದೆ. ಸೊ ವೆಜ್ ನಾನು ಹಾಕ್ಬೇಡಿ. ಸೊ ಅವ್ರು ಮುದ್ದೆ ಮಾಡೋರು, ಬಸ್ಸಾರಿಗೆ ನಾನು ರೆಡಿ ಮಾಡ್ತಾ ಇದ್ದೆ. ಎಲ್ರಿಗೂ ಊಟ ಬಡಿಸೋದ್ರಲ್ಲೇ ನಮ್ಮಿಬ್ರಿಗೆ ಸಂತೋಷ ಇರ್ತಾ ಇತ್ತು. ಯಾಕಂದ್ರೆ ನಾವು ಅವ್ರಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡವ್ರು ಇದ್ವಿ, ನಮಗೆ ಮಕ್ಕಳಿದ್ರು, ಮನೆಯಲ್ಲಿ ಅಡ್ಗೆ ಮಾಡ್ತಿದ್ವಿ. ಸೊ ಆ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಅವ್ರಗಳ ಹೊಟ್ಟೆ ತುಂಬಿದ್ರೆ ನಾವು ಅದ್ರಲ್ಲಿ ಸಂತೋಷ ಪಡ್ತಾ ಇದ್ವಿ. ಈ ತರ ಅಡ್ಡ ಬರ್ತಾ ಇದ್ರು ಯಾರಾದ್ರೂ. ಜಾನ್ವಿಗ ಇಲ್ಲ, ಜಾನ್ವಿ ಅವ್ರು ಇರೋ ಅಷ್ಟು ದಿನ ನಾನು ಬರೀ ಹೆಲ್ಪರ್ ಅಷ್ಟೇ. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ನಾನು ಒಂದೊಂದ್ಸಲ ಮುದ್ದೆ ಮಾಡ್ತಾ ಇದ್ದೆ, ಬಟ್ ಬಸ್ಸಾರಿಂದ ಹಿಡಿದು ಸೊಪ್ಪಿನ ಪಲ್ಯದಿಂದ ಹಿಡಿದು ಅದಕ್ಕೆ ಚಪಾತಿ ಅಂತೂ ನಾವು ಕೌಂಟೇ ಮಾಡ್ತಾ ಇರ್ಲಿಲ್ಲ, ಎಷ್ಟು ಬೇಕೋ ತಿನ್ನಿ ಅಂತ ಹೇಳಿ. ಅಡಿಗೆ ಮಾಡಿದ್ರೆ ನಾವ್ ಯಾರನ್ನಾದ್ರೂ ಏನಾದ್ರು ಒಂದು ತೃಪ್ತಿ ಪಡಿಸೋದಕ್ಕೆ ಸಾಧ್ಯ ಅಂದ್ರೆ ಅದು ಊಟದಲ್ಲಿ ಮಾತ್ರ. ಹಾಗಾಗಿ ನಮ್ ಬಗ್ಗೆ ಏನ್ ಪಾಸಿಟಿವ್ ಮಾತಾಡ್ತಿದ್ರು, ನಮ್ ಮುಂದೆ ನಮ್ ಬೆನ್ನ ಹಿಂದೆ ಅದೆಲ್ಲ ಗೊತ್ತಿಲ್ಲ. ಬಟ್ ಊಟದಲ್ಲಿ ನಾವ್ ಯಾವ್ದು ಭೇದ ಭಾವ ಮಾಡ್ತಾ ಇರ್ಲಿಲ್ಲ. ನಾವು ಅವ್ರು ನಮ್ಗೆ ಆಗ್ತಾರೋ ಆಗೋದಿಲ್ವೋ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಮಾಡಿ ಬಡಿಸ್ತಾ ಇದ್ವಿ. ಅದು ನಮ್ಮನ್ನ ಕಾಯುತ್ತೆ ಅಂತ ನಾವ್ ಇವತ್ತಿಗೂ ನಂಬ್ಕೊಂಡಿದೀವಿ. ಸೊ ನಮ್ಮಿಬ್ಬರಿಗೂ ಕೂಡ ಅದು ಖಂಡಿತ ಒಳ್ಳೇದಾಗಿದೆ, ನಮ್ಮ ಮಕ್ಕಳಿಗೂ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನಾವು. ಅದ್ರ ಜೊತೆಗೆ ಇನ್ನೊಂದು ಫೇಮಸ್ ಇತ್ತು ಬಿಗ್ ಬಾಸ್ ಅಲ್ಲಿ ಅಡಿಗೆ ಜೊತೆಗೆ, ನಿಮ್ಮ ಟೀ. ಬಿಗ್ ಬಾಸ್ ಬೆಳಿಗ್ಗೆ ಟೀ ಗ್ಲಾಸ್ ಹಿಡ್ಕೊಂಡು ಕಾಯ್ತಾ ಇದ್ವಿ. ಅದೇನೋ ಇವರು ಅದು ಏಲಕ್ಕಿ ಎಲ್ಲ ಹಾಕಿ ಸಖತ್ತಾಗಿರ್ತಿದ್ದ ಹಾಲು ಕೂಡ ಹಾಕೊಂಡು ಕುಡಿತಾ ಇದ್ವಿ. ಅದೊಂಥರ ಕಷಾಯ ತರನೂ ಇರ್ತಾ ಇತ್ತು. ಒಳ್ಳೆ ಟೇಸ್ಟಿ ಆಗಿ ಇವ್ರದೇ ರೆಸಿಪಿ ಅದು.